ಬಿಗ್ ಬಾಸ್ ಎಂದ್ರೆ ಸಾಕು ಕೋಟ್ಯಾಂತರ ಜನರು ಟಿವಿ ಮುಂದೆ ಕಣ್ಣು ಅರಳಿಸಿ ಕೂರ್ತಾರೆ. ಇದೊಂದು ಅತ್ಯಂತ ಕಠಿಣ ಸ್ಪರ್ಧೆ. ಇಲ್ಲಿ ಪ್ರತಿಭೆಗೆ ಬೆಲೆ ಇದೆ, ಜನರ ಓಟ್ ನಿರ್ಣಾಯಕ ಎಂದು ಸಾಮಾನ್ಯವಾಗಿ ಬಿಂಬಿಸಲಾಗ್ತದೆ. ಆದ್ರೆ ವಾಸ್ತವ ಹಾಗಿಲ್ಲ. ಹೊರಗಿನ ಜಗತ್ತಿಗೆ ಇದು ಅಪ್ಪಟ ರಿಯಾಲಿಟಿ ಶೋ ಎಂದು ಕಂಡ್ರು ಅನೇಕ ವಿಮರ್ಶಕರು ಮತ್ತು ಕೆಲವು ಮಾಜಿ ಸ್ಪರ್ಧಿಗಳು ಹೇಳುವ ಪ್ರಕಾರ ಇದೊಂದು ವ್ಯವಸ್ಥಿತವಾಗಿ ಹೆಣೆಯಲಾದ ಧಾರಾವಾಹಿಯ ಹೊರತು ನಿಜವಾದ ಸ್ಪರ್ಧೆಯಲ್ಲ. ಕ್ರೀಡೆ ಅಥವಾ ಸಂಗೀತದ ಸ್ಪರ್ಧೆಗಳಲ್ಲಿ ಗೆಲ್ಲಲು ಕೌಶಲ್ಯ ಬೇಕು. ಆದ್ರೆ ಬಿಗ್ ಬಾಸ್ ನಲ್ಲಿ ಗೆಲ್ಲಲು ಬೇಕಾಗಿರೋದು ಕೇವಲ ಗಲಾಟೆ, ಕೂಗಾಟ ಮತ್ತು ವಿವಾದಗಳು ಮಾತ್ರ ಎಂಬುದು ಬಲವಾದ ವಾದವಾಗಿದೆ. ಇತರ ಟ್ಯಾಲೆಂಟ್ ಶೋಗಳಲ್ಲಿ ಹಾಡುಗಾರಿಕೆ, ನೃತ್ಯ ಅಥವಾ ಬುದ್ಧಿವಂತಿಕೆಯನ್ನ ಅಳೆಯಲಾಗ್ತದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೆಚ್ಚು ಜಗಳ ಮಾಡ್ತಾರೆ, ಯಾರು ಜೋರಾಗಿ ಕೂಗಾಡ್ತಾರೆ ಎಂಬುದೇ ಮಾನದಂಡವಾಗ್ತದೆ. ಯಾರು ಮನೆಯಲ್ಲಿ ಶಾಂತವಾಗಿ ಗೌರವಯುತವಾಗಿ ಇರ್ತಾರೋ ಅವರನ್ನ ಕಂಟೆಂಟ್ ಕೊಡ್ತಿಲ್ಲ ಎಂದು ಮೂಲೆಗುಂಪು ಮಾಡಲಾಗ್ತದೆ. ಭಾವನಾತ್ಮಕವಾಗಿ ಕುಸಿದು ಬೀಳೋರು, ಅತ್ತು ರಂಪಾಟ ಮಾಡೋರಿಗೆ ಟಿವಿ ಪರದೆಯ ಮೇಲೆ ಹೆಚ್ಚು ಸಮಯ ನೀಡಲಾಗ್ತದೆ. ಇಲ್ಲಿ ಸ್ಪರ್ಧೆ ನಡೀತಾ ಇರುವುದು ಸಾಮರ್ಥ್ಯದ ಮೇಲಲ್ಲ, ಬದಲಾಗಿ ಯಾರು ಎಷ್ಟು ಕೀಳುಮಟ್ಟಕ್ಕೆ ಇಳಿದು ಮನೋರಂಜನೆ ನೀಡಬಲ್ಲರು ಎನ್ನುವುದರ ಮೇಲೆ ಸ್ಪರ್ಧೆಯ ಭವಿಷ್ಯ ನಿರ್ಧಾರವಾಗ್ತದೆ ಎಂಬ ಆರೋಪವಿದೆ. ಪ್ರೇಕ್ಷಕರಿಗೆ ಪ್ರತಿಯೊಂದು ಘಟನೆಯೂ ಸಹಜವಾಗಿ ನಡೀತಿದೆ ಎಂದು ಅನಿಸಿದ್ರು ಇದರ ಹಿಂದೆ ದೊಡ್ಡ ಸ್ಕ್ರಿಪ್ಟ್ ಇರ್ತದೆ ಎಂಬ ಮಾತುಗಳು ಆಗಾಗ ಕೇಳಿ ಬರ್ತವೆ. ಯಾರು ಮನೆಯಲ್ಲಿ ಉಳಿಬೇಕು, ಯಾರು ಹೊರ ಹೋಗಬೇಕು ಎನ್ನುವುದು ಸ್ಪರ್ಧಿಗಳ ಆಟಕ್ಕಿಂತ ಹೆಚ್ಚಾಗಿ ಚಾನೆಲ್ನ ಟಿಆರ್ಪಿ ಲೆಕ್ಕಾಚಾರದ ಮೇಲೆ ನಿರ್ಧಾರವಾಗ್ತದೆ. ಕೆಲವು ನಿರ್ದಿಷ್ಟ ಸ್ಪರ್ಧಿಗಳಿಗೆ ವಾಹಿನಿಯ ಕಡೆಯಿಂದಲೇ ವಿಶೇಷ ರಕ್ಷಣೆ ಅಂದ್ರೆ ಫೇವರಿಟಿಸಂ ಸಿಗ್ತದೆ. ಅವರು ಎಷ್ಟೇ ತಪ್ಪು ಮಾಡಿದ್ರು ಅವರನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಲಾಗ್ತದೆ. ಅದೇ ಸಮಯದಲ್ಲಿ ತಮಗೆ ಬೇಕಾದ ಕತೆಗೆ ಒಗ್ಗದ ಸ್ಪರ್ಧಿಗಳನ್ನ ಚಿಕ್ಕ ಪುಟ್ಟ ಕಾರಣ ನೀಡಿ ಹೊರಹಾಕಲಾಗ್ತದೆ ಎಂಬ ಗಂಭೀರ ಆರೋಪ ಈ ಶೋ ಮೇಲಿದೆ. ಇನ್ನು ನಿಮ್ಮ ಮದುವೆ ನಿರ್ಣಾಯಕ ಎಂದು ಪ್ರತಿ ಸಂಚಿಕೆಯಲ್ಲಿ ನಿರೂಪಕರು ಹೇಳ್ತಾರೆ. ಆದ್ರೆ ಅನೇಕ ವೀಕ್ಷಕರ ಪ್ರಕಾರ ವೋಟಿಂಗ್ ಪ್ರಕ್ರಿಯೆ ಒಂದು ದೊಡ್ಡ ಸುಳ್ಳು. ನಿರ್ಮಾಪಕರಿಗೆ ಬೇಕಾದ ಕಥಾಹಂದರವನ್ನ ಮುಂದುವರಿಸಲು ಜನರ ಮತಗಳನ್ನ ಕಡೆಗಣಿಸಲಾಗ್ತದೆ ಎಂಬ ಮಾತುಗಳು ಬಲವಾಗಿ ಕೇಳಿ ಬರ್ತವೆ. ಜನರ ಭಾಗವಹಿಸುವಿಕೆ ಕೇವಲ ಕಾರ್ಯಕ್ರಮದ ಮಾರ್ಕೆಟಿಂಗ್ ತಂತ್ರವೇ ಹೊರತು ಅದು ನಿಜವಾದ ಪ್ರಜಾಪ್ರಭುತ್ವದ ಮಾದರಿಯಲ್ಲ. ವೀಕ್ಷಕರ ಮತಗಳಿಗಿಂತ ಹೆಚ್ಚಾಗಿ ಯಾರು ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾರೆ ಎಂಬುದೇ ಇಲ್ಲಿ ಮುಖ್ಯವಾಗ್ತದೆ. ಬಿಗ್ ಬಾಸ್ ಮನೆಯನ್ನ ಒಂದು ಮಾನಸಿಕ ಪ್ರೆಷರ್ ಕುಕ್ಕರ್ ಎಂದು ಕರೆಯಬಹುದು. ಸ್ಪರ್ಧಿಗಳನ್ನ ಹೊರ ಜಗತ್ತಿನಿಂದ ಸಂಪೂರ್ಣವಾಗಿ ಕತ್ತರಿಸಿ ಅವರನ್ನ ಪ್ರಚೋದಿಸಿ, ಅವಮಾನಿಸಿ, ಮಾನಸಿಕವಾಗಿ ಕುಸಿಯುವಂತೆ ಮಾಡಲಾಗ್ತದೆ. ಈ ಕುಸಿತವೇ ವಾಹಿನಿಗೆ ಬೇಕಾದ ಅಸಲಿ ಮನರಂಜನೆ. ಇಲ್ಲಿ ನೀಡುವ ಟಾಸ್ಕ್ ಅಥವಾ ಚಟುವಟಿಕೆಗಳು ಕೇವಲ ನಾಟಕೀಯತೆಯನ್ನ ಹೆಚ್ಚಿಸಲು ಇರುವ ಸಾಧನಗಳೇ ಹೊರತು ನ್ಯಾಯಯುತ ಗೆಲುವಿಗಲ್ಲ. ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವುದು, ನಿಂದಿಸುವುದು ಇಲ್ಲಿ ಸರ್ವೇ ಸಾಮಾನ್ಯ ಸಂಗತಿಯಾಗ್ಬಿಟ್ಟಿದೆ. ಅಂತಿಮವಾಗಿ ಹೇಳೋದಾದ್ರೆ ಬಿಗ್ ಬಾಸ್ ಒಂದು ನೈಜ ಸ್ಪರ್ಧೆಯಲ್ಲ. ವಿಮರ್ಶಕರ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ರಿಯಾಲಿಟಿ ಸೋಪ್ ಒಪೆರಾ. ಇಲ್ಲಿ ಕಥೆಗಳು ಮೊದಲೇ ಫಿಕ್ಸ್ ಆಗಿರ್ತವೆ. ಪಾತ್ರಧಾರಿಗಳು ನಿರ್ದೇಶಕರ ಅಣತಿಯಂತೆ ಕುಣಿತಾರೆ. ಇಲ್ಲಿ ಗೆಲ್ಲುವುದು ಪ್ರತಿಭೆ ಅಥವಾ ಯೋಗ್ಯತೆಯಲ್ಲ, ಬದಲಾಗಿ ಯಾರು ಹೆಚ್ಚು ಡ್ರಾಮಾ ಮಾಡಬಲ್ಲರು ಎಂಬುದು ಮಾತ್ರ.